ರಾತ್ರಿ ಹೊತ್ತಿನಲ್ಲಿ ನಗರಾಭಿವೃದ್ಧಿ ಸಚಿವರು ರಾತ್ರಿ ಸ್ಥಳ ಪರಿಶೀಲನೆಗಳನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಅಧಿಕಾರಿಗಳ ಜೊತೆಗೆ ಸ್ಥಳ ಪರಿಶೀಲನೆ ಕೆಲಸವನ್ನು ಕೂಡ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ KR ಪುರಂ ಭಾಗದಿಂದ ಬೆಳ್ಳಂದೂರು, ಅದರ ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ರಸ್ತೆ ಏನಿದೆ, ಆ ಒಂದು ರಸ್ತೆ ಉದ್ದಕ್ಕೂ ಕೂಡ ಒಂದಿಷ್ಟು ಕಾಮಗಾರಿಗಳ ಪರಿಶೀಲನೆ ಆಗಿರ್ಬೋದು, ರಾಜಕಾಲುವೆಗಳ ಪರಿಶೀಲನೆ ಆಗಿರ್ಬೋದು, ಅದರ ಜೊತೆಗೆ ರಸ್ತೆ ಗುಂಡಿಗಳಾಗಿರ್ಬೋದು, ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪಾದಚಾರಿ ಒತ್ತುವರಿ ಏನಿದೆ, ಆ ಒಂದು ಒತ್ತುವರಿ ತೆರವು ಕೆಲಸ ಏನಿದೆ, ಆ ಒಂದು ಒತ್ತುವರಿ ತೆರವು ಕೆಲಸವನ್ನು ಕೂಡ ಮಾಡುವಂಥ ಕೆಲಸಕ್ಕೆ ಇದೀಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸಂಚಾರ ಪೊಲೀಸ್ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಆಗಿರ್ಬೋದು, ಅದರ ಜೊತೆಗೆ GBA ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್, ಅದರ ಜೊತೆಗೆ ಮಹದೇವಪುರ ಪಾಲಿಕೆಯ ಆಯುಕ್ತರಾಗಿರುವಂತಹ ರಮೇಶ್ DS ಅವರು ಕೂಡ ಈ ಒಂದು ಜಾಗದಲ್ಲಿ ಬಂದು ಭಾಗಿಯಾಗ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಯಾವೆಲ್ಲ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕು ಮತ್ತು ಏನೆಲ್ಲ ಬದಲಾವಣೆಗಳನ್ನು ತರಬೇಕು ಅನ್ನುವಂತಹ ವಿಚಾರವಾಗಿ ಸಚಿವರು ಒಂದಿಷ್ಟು ಮಾಹಿತಿಗಳನ್ನು ಕೂಡ ನೀಡ್ತಾ ಇರುವಂಥದ್ದು. ಅದರ ಜೊತೆಗೆ ಆಗಿರುವಂತಹ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ, ಅದರ ಜೊತೆಗೆ ಅವುಗಳನ್ನು ಸರಿಪಡಿಸೋದಕ್ಕೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಇರ್ಬೋದು, ಸಚಿವರೇ ನೇರವಾಗಿ ಬಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದರ ಬಗ್ಗೆ ಗಮನ ಹರಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನೇರವಾಗಿ ಅಧಿಕಾರಿಗಳಿಗೆ ತಿಳಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಕಾಮಗಾರಿಗಳನ್ನು ಮುಗಿಸಬೇಕು ಮತ್ತು ಸಂಚಾರಕ್ಕೆ ತೊಂದರೆ ಆಗದಂತೆ ಮೊದಲ 2 ಸಭೆಗಳಲ್ಲಿ ಸಚಿವರು ಮಾತನಾಡ್ತಾ ಇರಬೇಕಾದ್ರೆ ಹೇಳಿದ ರೀತಿಯಲ್ಲೇ ಸಚಿವರು ಆರಂಭದಲ್ಲೇ ಹೇಳಿದರು ಸಂಚಾರ ದಟ್ಟಣೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಅದೇ ರೀತಿಯಾಗಿ ಇವತ್ತು ಸಂಚಾರ ದಟ್ಟಣೆಗೆ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಆಯುಕ್ತರಿಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡುವಂಥದ್ದು, ಅಧಿಕಾರಿಗಳಿಗೆ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಸ್ವತಃ ನಮ್ಮ ಜೊತೆಗೆ ಸಚಿವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ರಾತ್ರಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ಪ್ರಮುಖವಾಗಿ ಮೊದಲ 2 ಸಭೆಗಳಲ್ಲಿ ಹೇಳಿದಾಗೆ ಸಂಚಾರ ವಿಚಾರವಾಗಿ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಇವತ್ತು ಅಧಿಕಾರಿಗಳಿಗೆ? ಒಂದಿಷ್ಟು ಔಟರ್ ರಿಂಗ್ ರೋಡಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ. ಸುಮಾರು 11-12 ಲಕ್ಷ ಜನ ಈ ಔಟರ್ ರಿಂಗ್ ರೋಡಲ್ಲಿ ಕೆಲಸ ಮಾಡ್ತಾರೆ. ದಿನನಿತ್ಯ ಇಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಜನಗಳ ದೂರು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳ ಜೊತೆ ಏನಾದರೂ ಸುಧಾರಣೆ ಮಾಡೋಕ್ಕೆ ಸಾಧ್ಯನಾ ಅಂತ ವಿಸಿಟ್ ಮಾಡ್ತಾ ಇದ್ದೇವೆ. ಈ ರೋಡು ಇದನ್ನು ರೀಡೆವಲಪ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒಂದು 400-450 ಕೋಟಿ ಹಣ ಕೊಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಹಣ ಖರ್ಚು ಮಾಡೋದು ಹೆಚ್ಚಲ್ಲ, ಆದರೆ ಅದರಿಂದ ಪ್ರಯೋಜನ ಆಗುವ ಹಾಗೆ ಅದು ಆಗಬೇಕು. ಅದಕ್ಕೋಸ್ಕರ ಒಮ್ಮೆ ಕಣ್ಣಾರೆ ನೋಡೋಣ ಅಂತ, ಏನೇನು ಸಮಸ್ಯೆಗಳಿದೆ ಇಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಬಂದಿದ್ದೇವೆ ನಮ್ಮೆಲ್ಲ ಅಧಿಕಾರಿಗಳ ಜೊತೆಗೆ. ಸೊ ಇದರ ಮೇಲೆ ಒಂದು ಈ ರೀಡೆವಲಪ್ಮೆಂಟಿಗೆ ಒಂದು ಡಿಸೈನನ್ನು ಮಾಡಿ, ಅದಾದಮೇಲೆ ಇಲ್ಲಿ ವಾಸ ಮಾಡೋ ಜನಗಳ ಜೊತೆಗೂ ಒಂದಿನ ಕನ್ಸಲ್ಟೇಷನ್ ಮೀಟಿಂಗನ್ನು ಇಲ್ಲೇ ಮಾಡಿ, ಆಮೇಲೆ ಈ ರಸ್ತೆ ರೀಡೆವಲಪ್ಮೆಂಟನ್ನು ಡಿಸೈನನ್ನು ಫೈನಲೈಸ್ ಮಾಡಬೇಕು ಅಂತ ಮಾಡಿದ್ದೇವೆ. ರಾತ್ರಿ ಹೊತ್ತಾದರೆ ಸ್ವಲ್ಪ ಟ್ರಾಫಿಕ್ಕು ಬೇರೆಯವ್ರಿಗೆ ತೊಂದರೆ ಆಗಲ್ಲ. ಇಲ್ಲಿ ಡೇ ಟೈಮ್ ಬಂದರೆ ನಾವು ತುಂಬ ಜಾಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ರಾತ್ರಿ ಹೊತ್ತು ನೋಡೋಣ ಅಂತ ಬಂದಿದ್ದೇವೆ. ಈಗ ಒಂದಿಷ್ಟು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರಿ, ಯಾಕಂತ ಹೇಳಿದ್ರೆ ಅವರಲ್ಲಿ ಒಂದಿಷ್ಟು ಮಾಹಿತಿಯ ಕೊರತೆಗಳಿತ್ತು, ರಸ್ತೆ ಗುಂಡಿ ಆಗೋದಕ್ಕೆ ಯಾರು ಕಾರಣ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಮಾಹಿತಿ ಕೊರತೆ ಏನಾದರೂ ಅಧಿಕಾರಿಗಳಿಗೆ ಕಾಡ್ತಾ ಇದೆಯಾ ಅಂತ ಹೇಳಿ? ಇರುತ್ತೆ, ಇದು ಏನಾಗಿದೆ ನಾವು ಏನು ಹೇಳೋದು. ಒಂದು ಕಡೆ ಟಾರ್ ಹಾಕ್ತಾರೆ, ಅದ್ರ ಹಿಂದೆನೇ ಬಂದು ಅಗಿತಾರೆ. ಮಾಡಿದ್ದು ಜನ ಫಸ್ಟೇ ಇಷ್ಟು ಜನಗಳಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಜನ ನಿರಂತರವಾಗಿ ದೂರ ಹೇಳ್ತಾರೆ. ಟಾರ್ ಹಾಕಿದ ಮೇಲೆ ಅಂಥ ಕಡೆನೂ ಕೂಡ ಬಂದು ಮತ್ತೆ ಯಾರೋ ಆಗಿದ್ರೆ ಎಲ್ಲೋ ಒಂದು ಕಡೆ ಇದು ಸರಿಯಲ್ಲ. ಯಾಕಂದರೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಇರೋ ಪ್ರದೇಶದಲ್ಲಿ ರಸ್ತೆಗಳನ್ನ ಮೇಂಟೈನ್ ಮಾಡಬೇಕು ಅಂತ ನಾನು ಅವ್ರಿಗೆ ತಾಕೀತು ಮಾಡಿದ್ದೇನೆ. ಮತ್ತು ಮೆಟ್ರೋ ನಿಲ್ದಾಣದೂ ಕೂಡ ಅದು ರೋಡನ್ನು ರಿಸ್ಟೋರೇಷನ್ ಮಾಡಿಲ್ಲ. ಅಲ್ಲಿ ಎಲ್ಲ ಹಳ್ಳಗಳು ಹಾಗೆ ಬಿದ್ದಿದ್ದಾವೆ. ಇಮಿಡಿಯೇಟಾಗಿ ಅದನ್ನು ರಿಸ್ಟೋರ್ ಮಾಡೋಕ್ಕೆ ಹೇಳಿದ್ದೇನೆ. ಸೊ ಒಟ್ಟಾರೆ ಏನಾದರೂ ಎಲ್ಲೆಲ್ಲಿ ಏನು ಸಾಲ್ವ್ ಮಾಡೋಕ್ಕಾಗುತ್ತೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಧಿಕಾರಿಗಳ ಜೊತೆ ಬಂದು ಸಭೆಗಳನ್ನು ನಡೆಸುವಂಥ ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.